ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೈಡಲ್ ಕುಚ್ಚನ್ನ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ನಾನು 2 ಕಲರ್ ದಾರನ ತೊಗೊಂಡಿದ್ದೀನಿ, 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ನೀಡಲ್ ಬಂದುಬಿಟ್ಟು 0.75 mm ನೀಡಲ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ನಾಟ್ ಹಾಕ್ಕೊಂಡು ಇವಾಗ ಸಾರಿ ತುದಿಗೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಸಾರಿ ತುದಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟು ಫಸ್ಟ್ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಅದ್ರ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಅದ್ರ ಪಕ್ಕಕ್ಕೆ ಮತ್ತೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ 4 ಚೈನ್ನ ಹಾಕ್ತಾ ಇದ್ದೀನಿ. ನಾಲ್ಕು ಚೈನ್ನ ಹಾಕೋತಾ ಇದ್ದೀನಿ. ನಂತರ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಕೊಂಡು ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಸೇಮ್ ಸೀರೆಗೆ ಎಲ್ಲಿಗೆ ತನಕ ಕರೆಕ್ಟಾಗಿ ಬರುತ್ತೋ ಸೀರೆ ಮೇಲೆ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ನ 3 ಸಲ ಹಾಕ್ಕೊಂಡಿದ್ದೀನಿ ನಾನು. ಫಸ್ಟಿಗೆ ಸ್ಟಾರ್ಟಿಂಗ್ ಸೀರೆ ತುದಿಯಿಂದ 3 ಸಲ 4 ಚೈನ್ನ ಹಾಕ್ಕೊಂಡು 3 ಮನೆನ ಮಾಡ್ಕೊಂಡಿದ್ದೀನಿ. ನಂತರ ದಾರನ ಸ್ವಲ್ಪ ಮೇಲೆ ಕೆಳ್ಕೊಂಡು ಒಂದು ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ. ನಿಮಗೆ ಈ ಡಿಸೈನ್ಗೆ ಯಾವ ರೀತಿ ಬೀಡ್ ಬೇಕೋ ಫ್ಲವರ್ದು ಆ ರೀತಿ ಬೀಡನ್ನ ಯೂಸ್ ಮಾಡ್ಕೋಬೋದು. ಇವಾಗ ಬೀಡ್ ಹಾಕ್ಕೊಂಡು ಬೀಡ್ಗೆ ಒಂದು ಲಾಕ್ ಮಾಡಿಕೊಂಡು ನಂತರ ಅದು ಮತ್ತೆ ಸೀರೆಗೆ ಎಲ್ಲಿ ಬರುತ್ತೋ ಅಲ್ಲಿ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಥರ ಬೀಡನ್ನ ಸರಿಯಾಗಿ ಲಾಕ್ ಮಾಡಿಕೊಂಡು ನಂತರ ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತು 4 ಚೈನ್ನ ಹಾಕ್ತಾ ಇದ್ದೀನಿ. ಸರಿಯಾಗಿ ಅದು ಸೀರೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸರಿಯಾಗಿ ಸೀರೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಸರಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮುದ್ದೆ ಆದ್ರೂ ಡಿಸೈನ್ ಸರಿಯಾಗಿ ಕೂಡೋದಿಲ್ಲ. ಹಾಗಾಗಿ 4 ಚೈನ್ ಹಾಕ್ಕೊಂಡು ಸರಿಯಾಗಿ ಕರೆಕ್ಟಾಗಿ ಸೀರೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡಬೇಕು. ಇವಾಗ ನೋಡಿ ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 4 ಸ್ಟೆಪ್ ಆಯ್ತು. ಈಗ 5 ಸ್ಟೆಪ್. ಮೊದಲಿಗೆ 3 ಸ್ಟೆಪ್ ಹಾಕ್ಕೊಂಡು 4 ಚೈನ್ನ 3 ಸಲ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋದು. ನಂತರ ಬೀಡ್ ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು 5 ಸ್ಟೆಪ್ನ ಹಾಕ್ತಾಯಿದ್ದೀನಿ. 4 ಚೈನ್ದು 5 ಮನೆನ ಮಾಡ್ಕೊಂಡಿದ್ದೀನಿ. ಮೊದಲಿಗೆ 3 ಮಾಡ್ಕೊಂಡಿದ್ದೀನಿ 4 ಚೈನ್ದು. ನಂತರ 4 ಚೈನ್ನ 5 ಮನೆಗಳನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ 4 ಚೈನ್ನ 5 ಮನೆಗಳನ್ನ ಮಾಡ್ಕೋಬೇಕು. ಸೇಮ್ ಇದೇ ಥರನೇ ಪೂರ್ತಿ ಸಾರಿ ದಂಡಿ ತನನು ತುದಿ ತನನು ಇದೇ ಥರನೇ ಮಾಡಿಕೊಂಡು ಡಿಸೈನ್ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ ಬೀಡ್ ಹಾಕ್ಕೊಂಡು ಮತ್ತೆ 4 ಚೈನ್ನ 5 ಸಲ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇದೇ ಥರನೇ ನಾನು ಸಾರಿ ಪೂರ್ತಿ ಇದೇ ಥರನೇ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದು ಬೇಸಿಕ್ ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಬೀಡ್ಸ್ ಹಾಕ್ಕೊಂಡು ಮತ್ತು ಸಾರಿ ತುದಿಗೆ ಕೂಡ 4 ಚೈನ್ನ 3 ಮನೆಗಳು ಕೂಡ್ತಾವು. ಇವಾಗ 3 ಮನೆ ಹಾಕ್ಕೊಂಡು ಮತ್ತು ದಾರನ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಫಸ್ಟ್ ಏನು ಹಾಕ್ಕೊಂಡಿದ್ವಲ್ಲ ಸಾರಿಯ ಫಸ್ಟ್ ತುದಿಯಿಂದ ಮತ್ತು ಅದೇ ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ ನಾನು. ಅದೇ ಕಲರ್ ದಾರನ ತೊಗೊಂಡಿದ್ದೀನಿ. ನಂತರ ಫಸ್ಟ್ ಲಾಕ್ ಹಾಕಿದ್ವಲ್ಲ ಅದೇ ಲಾಕ್ ಮೇಲೇ ಮತ್ತೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಲಾಕ್ ಮೇಲೇ ನಾನು ಮತ್ತೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ 2ನೇ ಲಾಕ್ ಮೇಲೆ ಮತ್ತೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ 4 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ಕೊಂಡು
ಸೇಮ್ ಮೊದಲು ಫಸ್ಟ್ ಸ್ಟೆಪ್ನಲ್ಲಿ ಏನು ಲಾಕ್ ಮಾಡಿದ್ವಲ್ಲ 4 ಚೈನ್ ಹಾಕ್ಕೊಂಡು ಅದೇ ಲಾಕ್ ಮೇಲೇ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಅದೇ ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲೇನು ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ 1 ಲಾಕು, 4 ಚೈನ್ 1 ಲಾಕ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂದ್ಗಡೆ ಇರುವಂಥ ದಾರಕ್ಕೆ ನೀಡಲ್ನ ಹಾಕಿ ದಾರನ ಮೇಲ್ಗಡೆ ಎಳ್ಕೊಂಡು 2 ದಾರನ 1 ಮಾಡಿಕೊಂಡು ಮತ್ತೆ 2 ದಾರನ 1 ಮಾಡಿಕೊಂಡು ಮತ್ತೆ 2 ದಾರನ 1 ಮಾಡ್ಕೋತಾ ಇದ್ದೀನಿ. ಇವಾಗ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಬೀಡ್ನ ಹಿಂದ್ಗಡೆ ಇರುವಂಥ ದಾರಕ್ಕೆ ತ್ರಿಬಲ್ ಕ್ರೋಶ ಕಂಬನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಬೀಡ್ನ ಹಿಂದ್ಗಡೆ ಇರುವಂಥ ದಾರಕ್ಕೆ ತ್ರಿಬಲ್ ಕ್ರೋಶ ಕಂಬನ ಹಾಕ್ತಾಯಿದ್ದೀನಿ. ಇದೇ ಥರನೇ ಈ ಒಂದು ಫ್ಲವರ್ ಸುತ್ತಲೂ 14 ಕಂಬಗಳು ಕೂಡ್ತಾವೆ. ಇದಕ್ಕಿಂತ ಹೆಚ್ಚಿಗೆ ಹಾಕ್ಕೊಂಡ್ರೂ ಸರಿಯಾಗಿ ಈ ಡಿಸೈನ್ ಸರಿಯಾಗಿ ಆಗೋದಿಲ್ಲ. ಸರಿಯಾಗಿ ಡಿಸೈನ್ ಕೂಡಬೇಕು ಅಂತಂದರೆ 14 ತ್ರಿಬಲ್ ಕ್ರೋಶ ಕಂಬಗಳು ಕೂಡ್ತವೆ ಈ ಡಿಸೈನ್ಗೆ. ಇವಾಗ ನೋಡಿ, ನಾನು ಪೂರ್ತಿ ಇದನ್ನು 14 ಕಂಬಗಳನ್ನ ಹಾಕ್ಕೊಂಡು ನಂತರ 4 ಚೈನ್ನ ಗ್ಯಾಪ್ನಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಅಲ್ಲಿ ಲಾಕ್ ಮಾಡಿಕೊಂಡು ನಂತರ ಮತ್ತೊಂದು ಪಕ್ಕದಲ್ಲಿರುವಂಥ ಸೇಮ್ ಅದೇ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದೇ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಪೂರ್ತಿ ಡಿಸೈನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಡಿಸೈನು ಪೂರ್ತಿ ಸಾರಿ ತುದಿ ತನೂ ಹಾಕ್ಕೊಂಡಿದ್ದೀನಿ. ನಂತರ ಲಾಸ್ಟ್ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸಲ ದಾರನ ತಗೊಂಡು ಬೀಡನ್ನ ಹಿಂದ್ಗಡೆ ಇರುವಂಥ ದಾರಕ್ಕೆ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡಿಕೊಂಡು ಮತ್ತು 2 ದಾರನ 1 ಮಾಡಿಕೊಂಡು ಮತ್ತು 2 ದಾರನ 1 ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಂಡು 14 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ 4 ಚೈನ್ನ ಹಾಕ್ಕೊಂಡು ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನ್ನ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಲಾಕ್ ಮೇಲೇ ಲಾಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಒಂದು ನಾಟ್ನ ಹಾಕ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ದಾರನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ದಾರನ ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ 2 ಸ್ಟೆಪ್ಪು ಇವಾಗ ಕಂಪ್ಲೀಟ್ ಆಯಿತು. ಈಗ ನೋಡಿ, 2 ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇನ್ನು 3ನೇ ಸ್ಟೆಪ್ಪು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ರೆಡ್ ಕಲರ್ ದಾರನ ತೊಗೊಂಡಿದ್ದೀನಿ. ಸೇಮ್ ಮೊದಲೇ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೇ ನಾನು ಮತ್ತೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಲಾಕ್ ಮೇಲೇ ಮತ್ತೊಂದು ಲಾಕ್ ಮಾಡ್ತಾ ಇದ್ದೀನಿ. ಮೊದಲಿನ ಲಾಕ್ ಮೇಲೇ ಮತ್ತೆ ಒಂದು ಲಾಕ್ ಮಾಡ್ತಾ ಇದ್ದೀನಿ.
ನಂತರ 1 2 3 4 ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಹಾಕ್ಕೊಂಡು ಎರಡನೇ ಸ್ಟೆಪ್ ಲಾಕ್ ಏನದಲ್ಲ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಂತರ ನಂತರ 4 ಚೈನ್ನ ಲಾಕ್ನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಗ್ಯಾಪ್ನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ 4 ಚೈನ್ನ ಗ್ಯಾಪ್ನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ತಗೊಂಡು ಮೊದಲನೇ ತ್ರಿಬಲ್ ಕ್ರೋಶಾ ಕಂಬನ ಬಿಟ್ಟು ಅಲ್ಲಿ ಒಂದು ಲಾಕ್ ಮಾಡ್ತಾ ಇದ್ದೀನಿ. ನಾವು 14 ಕ್ರೋಶಾ ಕಂಬನ ಹಾಕ್ಕೊಂಡಿದ್ದೀವಲ್ಲ, ಮೊದಲೇದು ಬಿಟ್ಟು ಅದರ ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇವಾಗ ಎರಡು ಚೈನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಒಂದು ಕಂಬ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಿಂದ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಮತ್ತೆ ದಾರ ತಗೊಂಡು ಅದೇ ಕಂಬದೊಳಗಿಂದ ಮತ್ತೆ ದಾರನ ತಗೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಈ ರೀತಿ 4 ಕಂಬಗಳನ್ನ ಕೂಡಿಸ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮೊದಲು ಹಾಕ್ಕೊಂಡಿದ್ವಲ್ಲ ಕಂಬದೊಳಗೆ ದಾರನ ತಗೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಈ ರೀತಿ 4 ಕಂಬಗಳನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಡಿಸೈನ್ ಕೂಡುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡು ಕಂಬನ ಬಿಟ್ಟು ಎರಡನೇ ಕಂಬದ ಪಕ್ಕದಲ್ಲೇ ತ್ರಿಬಲ್ ಕ್ರೋಶಾದ ಎರಡನೇ ಕಂಬದ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಎರಡನೇ ಕಂಬದ ಪಕ್ಕದಲ್ಲಿ ಒಂದು ಕಂಬ ಬಿಟ್ಟು ಎರಡನೇ ಕಂಬದ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇವಾಗ ಎರಡು ಚೈನ್ನ ಹಾಕ್ತಾ ಇದ್ದೀನಿ. 1 2 ಎರಡು ಚೈನ್ನ ಹಾಕ್ಕೊಂಡು ಈಗೇನು ಸೂಜಿ ಮೇಲೆ ದಾರ ತಗೊಂಡು ಅದೇನು ಒಂದು ಕಂಬ ಮಾಡ್ಕೊಂಡಿದ್ದೀವಲ್ಲ, ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ದೀವಲ್ಲ, ಆ ಕಂಬದಲ್ಲಿ ಸೂಜಿನ ಹಾಕ್ಕೊಂಡು ದಾರ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದೇ ಕಂಬದೊಳಗೆ ಹಾಕಿ ದಾರನ ತಗೊಂಡು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇದೇ ಥರನೇ 4 ಕಂಬಗಳನ್ನ ಹಾಕ್ಕೋಬೇಕು. ಇದೇ ಥರನೇ 4 ಕಂಬಗಳನ್ನ ಹಾಕಬೇಕು. ಮತ್ತು ಎರಡು ದಾರನ
ಬಂದ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ರೀತಿ ಡಿಸೈನ್ ಕೊಡುತ್ತೆ. ಇದೇ ಥರನೇ 2 ಕಂಬನ ಬಿಟ್ಟು ಇದೇ ಥರನೇ 7 ಪೆಟಲ್ಸ್ಗಳು ಕೂಡ್ತವೆ. ಇದಕ್ಕೆ ಈ ಡಿಸೈನ್ಗೆ ಕೆಳಗಡೆ ಈ ರೀತಿ 7 ಡಿಸೈನ್ಗಳು ಕೂಡ್ತಾವೆ. ಇವಾಗ 2 ಆಗಿದೆ. ಇದ್ರ ಸುತ್ತ 7 ಡಿಸೈನ್ಗಳು ಕೂಡ್ತವೆ ಇದೇ ಥರನೇ. ಇವಾಗ ನೋಡಿ ನಾನು ಅಷ್ಟು ಡಿಸೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ 7 ಮಣಿಗಳು ಈ ರೀತಿ 7 ಪೆಟಲ್ಗಳು ಕುಂತಾವು. ಸೇಮ್ ಇದೇ ಥರನೇ ಎಲ್ಲ ಸಾರಿ ತುದಿತನೂ ಇದೇ ಥರನೇ ವರ್ಕ್ ಮಾಡ್ಕೋಬೇಕು. ಪೂರ್ತಿ ಡಿಸೈನು ಈ ಥರ ಕೂಡ್ತದೆ. ಇವಾಗ ನೋಡಿ ಈ ರೀತಿ ಡಿಸೈನ್ ಕಾಣಿಸ್ತದೆ. 7 ಮನೆನ 7 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ನಂತರ 4 ಚೈನ್ನ ಮಧ್ಯದಲ್ಲಿ ಮತ್ತೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ 4 ಚೈನ್ನ ಮಧ್ಯದಲ್ಲಿ ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತಗೊಂಡು 1 ಕ್ರೋಶ ಕಂಬನ ಬಿಟ್ಕೊಂಡು ಮೊದಲಿನ ಥರನೇ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದೇ ಥರನೇ 3ನೇ ಸ್ಟೆಪ್ನು ಇದೇ ಥರನೇ ಫ್ಲವರ್ನ ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟ್ ಕೊನೆಯದಾಗಿ ಒಂದು ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ನೋಡ್ಕೊರಿ. ನಾನು 120 ದಾರದೆಳೆನ ತೊಗೊಂಡಿದ್ದೀನಿ. 100 ಅಥವಾ 120 ನಿಮಗೆ ಯಾವ ಥರ ದಪ್ಪ ಬೇಕು ಆ ರೀತಿ ನೋಡಿಕೊಂಡು ಮಾಡ್ಕೋಬೋದು. ನಾನು 120 ಎಳೆದು ದಾರ ತೊಗೊಂಡಿದ್ದೀನಿ. ತಗೊಂಡು 4 ಎಳೆ 4 ಚೈನ್ನ ಮಧ್ಯದಲ್ಲಿ ದಾರನ ಹಾಕ್ಕೊಂಡು ಈ ರೀತಿ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ದಪ್ಪ ಬೇಕು ಅಂತಂದರೆ ಅಷ್ಟು 120 130 ಎಳೆನೂ ತೊಗೋಬೋದು, ಇಲ್ಲ 100 ಎಳೆನೂ ತೊಗೋಬೋದು. 100 ಎಳೆ ಆದರೆ ಸ್ವಲ್ಪ ತೆಳ್ಳಗೆ ಬರುತ್ತೆ ಕುಚ್ಚು. ದಪ್ಪ ಬೇಕು ಬೇಬಿ ಕುಚ್ಚು ಥರ ಅಂತಂದರೆ 120 ಕರೆಕ್ಟ್ ಆಗುತ್ತೆ. ಅಷ್ಟು ಎಳೆ ದಾರನ ತೊಗೊಂಡು ಈ ರೀತಿ ನಿಮಗೆ ಎಷ್ಟು ಸೈಜ್ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ನೀವು ಕುಚ್ಚನ್ನ ಕಟ್ಕೋಬೋದು. ಇವಾಗ ನೋಡಿ ಈ ರೀತಿ ಒಂದು ದಪ್ಪ ಮನೆ ಇರುವಂಥ ಸೂಜಿಗೆ ನಾನು ಈ ದಾರನ ಹಾಕ್ಕೊಂಡಿದ್ದೀನಿ. ಈ ರೀತಿ ಕುಚ್ಚು ಕಟ್ಟಿಂದ ಈ ರೀತಿ ಡಿಸೈನ್ ಕಾಣಿಸ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.